ಲಕ್ಷ ಹಣ ಮಂಜೂರು ಮಾಡಿ ಕಸ ವಿಲೇವಾರಿಯ ಘಟಕವನ್ನು ಸುಮಾರು ವರ್ಷಗಳ ಹಿಂದೆ ಶಂಕುಸ್ಥಾಪನೆ ಮಾಡಲಾಗಿದೆ. ನಾಮುಂದು ತಾಮುಂದು ಅಂತ ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಗೂ ಜನಸಾಮಾನ್ಯರ ಮುಂದೆ ಬೊಬ್ಬೆ ಹೊಡೆಯುವಂತಹ ರಾಜಕಾರಣಿಗಳು ಇದ್ದಾರೆ. ಇವರು ಕೇವಲ ಸೋಷಿಯಲ್ ಮೀಡಿಯಾಗಳಿಗೆ ಮಾತ್ರ ಸೀಮಿತರಾಗಿದ್ದಾರೆ ಎನ್ನಲಾಗಿದೆ. ಇವರು ಏರಿಯಾಗಳಲ್ಲಿ ಜನಸಾಮಾನ್ಯರಿಗಾಗ್ತಿರುವ ತೊಂದರೆಗಳ ಬಗ್ಗೆ ಗಮನ ಹರಿಸಲು ಇವರಿಗೆ ಸಮಯ ಇಲ್ಲದಂತಾಗಿದೆ. ಮಂಡಿಕಲ್ಲು ಪಂಚಾಯಿತಿ ವ್ಯಾಪ್ತಿಯ ದರ್ಬೂರು ಗ್ರಾಮದ ಸಮೀಪದಲ್ಲಿ ಸುಮಾರು ವರ್ಷಗಳ ಹಿಂದೆ ಕಸ ವಿಲೇವಾರಿ ಘಟಕವನ್ನು ಶಂಕುಸ್ಥಾಪನೆ ಮಾಡಿದ್ದು, ಇದುವರೆಗೂ ಆ ಘಟಕವನ್ನು ಉದ್ಘಾಟನೆ ಮಾಡದೆ ಮೂಲೆ ಗುಂಪು ಮಾಡಲಾಗಿದೆ. ಇನ್ನು ತ್ಯಾಜ್ಯವನ್ನು ಪಂಚಾಯಿತಿ ವಾಹನವು ಹೊತ್ತೊಯ್ದು ಎಲ್ಲೆಂದರಲ್ಲಿ ಸುರಿದು ಪರಿಸರವನ್ನು ಹಾಳು ಮಾಡುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಕಸ ವಿಲೇವಾರಿ ಘಟಕದ ಸುತ್ತಮುತ್ತಲೂ ಪ್ರದೇಶವನ್ನು ಮದ್ಯಪ್ರಿಯರ ತಾಣವಾಗಿ ಮಾರ್ಪಾಡಾಗಿದೆ. ಅಷ್ಟಕ್ಕೂ ಈ ವಿಲೇವಾರಿ ಘಟಕಕ್ಕೆ ಸೂಕ್ತವಾದ ಒಂದು ಕಾಂಪೌಂಡ್ ಸಹ ಇಲ್ಲದಂತಾಗಿದೆ. ಸುತ್ತಮುತ್ತ ಇರುವಂತಹ ಬೀದಿ ನಾಯಿಗಳು ಅಲ್ಲೇ ತಂಗುದಾಣ ಮಾಡಿಕೊಂಡಿವೆ ಮತ್ತು ಪೆರೆಸಂದ್ರ ಗುಡಿಬಂಡೆ ಮಾರ್ಗದ ಮಧ್ಯ ಹಾಗೂ ಪೆರೆಸಂದ್ರ ಬಳಿ ಇರುವ ಅದೇಗಾರನಹಳ್ಳಿ ದಟ್ಟಣೆಯ ಧೂಳು ಆವರಿಸುತ್ತಿದೆ. ಬೈಕ್ ಸವಾರರಿಗೆ ತೊಂದರೆಯಾಗ್ತಿದೆ. ರಸ್ತೆಗಳಲ್ಲಿ ದೊಡ್ಡದಾದ ಗುಂಡಿಗಳು ಸಹ ಇವೆ. ಅಷ್ಟೇ ಅಲ್ಲದೆ ಬೆಂಗಳೂರು ಹೈದರಾಬಾದ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿರುವ ಪೆರೆಸಂದ್ರ ಎಂಬ ಫ್ಲೈಓವರ್ ಮೇಲೆ ಶಾಲೆಗೆ ಹೋಗುವ ಮಕ್ಕಳು, ವಯಸ್ಸಾದ ವೃದ್ಧರು, ಮಹಿಳೆಯರು, ಗರ್ಭಿಣಿಯರು ಹಾಗೂ ಜನಸಾಮಾನ್ಯರಿಗೆ ಕೂರಲು ಹಾಗೂ ವಿಶ್ರಾಂತಿ ಪಡೆಯಲು ಉರಿ ಬಿಸಿಲಿನಲ್ಲಿ ಕೊರೆಯುವ ಚಳಿಯಲ್ಲಿ ನಿಂತಲ್ಲೇ ನಿಂತು ಬಸ್ಗಳಿಗೆ ಕಾಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲಿ ಒಂದು ತಂಗುದಾಣ ಸಹ ಇಲ್ಲದಂತಾಗಿದೆ. ಹೆಸರಿಗೆ ಮಾತ್ರ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಮ್ಮ ಪೆರೆಸಂದ್ರ ಎನ್ನುವಂಥ ರಾಜಕಾರಣಿಗಳೇ, ತಾವು ಎಲ್ಲಿದ್ದೀರಿ? ಈ ಜನಸಾಮಾನ್ಯರ ಶಾಪ ನಿಮ್ಗೆ ತಟ್ಟೋದಿಲ್ವೇ? ಕೇವಲ ತಾವುಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ಜನಮನ್ನಣೆ ಪಡೆದರೆ ಸಾಲದು. ನಿಮ್ಮ ಏರಿಯಾಗಳಲ್ಲಿ ಇರುವಂತಹ ಜನರ ಸಮಸ್ಯೆಗಳನ್ನು ಗಮನಿಸಿ ಅನ್ನೋದೇ ನಮ್ಮ ಮಾಸ್ಟರ್ ನ್ಯೂಸ್ ಕಳಕಳಿಯಾಗಿದೆ. ವರದಿ ದರ್ಬೂರು ನಾಗರಾಜ್.